ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನೋಡಲಿರುವುದು ಕೇವಲ ಒಂದು ಕಥೆಯಲ್ಲ, ಬದಲಿಗೆ ಅಸಾಧ್ಯವನ್ನು ಸಾಧ್ಯವಾಗಿಸಿದ ಛಲ ಮತ್ತು ದೃಢ ಸಂಕಲ್ಪದ ಮೂಲಕ ಎಂಥದ್ದೇ ಕಠಿಣ ಪರಿಸ್ಥಿತಿಯನ್ನಾದರೂ ಹೇಗೆ ಎದುರಿಸಬಹುದು ಎಂಬುದನ್ನು ತೋರಿಸಿಕೊಡುವ ಒಬ್ಬ ಹುಡುಗನ ರೋಚಕ ಪಯಣ. ಅದೇ ಅರ್ಜುನನ ಕಥೆ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಸಾಮಾನ್ಯವಾಗಿ ನಮ್ಮೆಲ್ಲರನ್ನೂ ಕಾಡುವ ಒಂದು ಮೂಲಭೂತ ಪ್ರಶ್ನೆ ಇದು. ನಾವು ಹುಟ್ಟಿದ್ದ ಪರಿಸ್ಥಿತಿಗಳು ನಮ್ಮ ಭವಿಷ್ಯವನ್ನ ಶಾಶ್ವತವಾಗಿ ನಿರ್ಧರಿಸಿಬಿಡ್ತಾ? ಸರಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ಖಂಡಿತವಾಗಿಯೂ ಇಲ್ಲ ಅಂತ ಅರ್ಜುನನ ಕಥೆ ನಮಗೆ ತೋರಿಸ್ಕೊಡುತ್ತೆ. ಇದು ಭವಿಷ್ಯವನ್ನ ನಮ್ಮ ಕೈಯಾರೆ ನಾವೇ ಹೇಗೆ ಬರಿಬಹುದು ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ಬೆಳಕು ಚೆಲ್ಲುತ್ತದೆ. ಭಾಗ 1: ಬಡತನದ ನೈಜ ಚಿತ್ರಣ. ಅರ್ಜುನನ ಕಥೆಯ ಹಿನ್ನೆಲೆನ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಒಮ್ಮೆ ಊಹಿಸ್ಕೊಳ್ಳಿ, ಬಣಗುಡುವ ಒಣಹೊಲೆಗಳು, ಧೂಳು ತುಂಬಿದ ರಸ್ತೆ, ಮಳೆ ಬಂದರೆ ಸೂರುವ ಮಣ್ಣಿನ ಮನೆ. ಇದೇ ಅರ್ಜುನ್ನ ಪ್ರಪಂಚ. ಮುಂಜಾನೆ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ತಂದೆ ಜೊತೆ ಗದ್ದೆ ಕೆಲಸ, ಆಮೇಲೆ 5 ಕಿಲೋಮೀಟರ್ ಬರಿಗಾಲಿನಲ್ಲಿಯೇ ನಡೆದುಕೊಂಡು ಶಾಲೆಗೆ ಹೋಗುವುದು. ಹರಿದು ಸವೆದು ಹೋದ ಬಟ್ಟೆಗಳು. ಯೋಚನೆ ಮಾಡಿ, ಆ ಚಿಕ್ಕ ವಯಸ್ಸಿಗೆ ಪ್ರತಿದಿನ ಎಂತಹ ದೈಹಿಕ ಶ್ರಮ ಅಲ್ವಾ? ಆ ಬಡತನದಿಂದಾಗಿ ಎಷ್ಟೋ ಮಕ್ಕಳು ಶಾಲೆ ಬಿಡ್ತಿದ್ರು, ಆದರೆ ಅರ್ಜುನ್ ಮಾತ್ರ ಹಾಗೆ ಮಾಡಲಿಲ್ಲ. ಶಾಲೆಗೆ ಹೋದ್ರೂ ಆತನ ಬಳಿ ಇತರ ಮಕ್ಕಳಂತೆ ದುಬಾರಿ ಪುಸ್ತಕಗಳಾಗಲಿ ಸರಿಯಾದ ಬ್ಯಾಗ್ ಆಗಲಿ ಇರಲಿಲ್ಲ. ಎಷ್ಟೋ ಬಾರಿ ಹರಿದ ಕಾಗದದ ತುಂಡುಗಳ ಮೇಲೆಯೇ ಆತ ಬರೆಯುತ್ತಿದ್ದ. ಆದರೆ ಇದ್ಯಾವುದೂ ಆತನ ಆಸಕ್ತಿಯನ್ನ ಕುಗ್ಗಿಸಲಿಲ್ಲ. ಆತನ ಕಣ್ಣಲ್ಲಿ ಕಲಿಬೇಕೆಂಬ ಆಸಕ್ತಿ, ಒಂದು ಭರವಸೆಯ ಕಿಡಿ ಸದಾ ಹೊಳೆಯುತ್ತಿತ್ತು. ಪ್ರತಿಯೊಂದು ಪಾಠವನ್ನು ಆತ ಅಷ್ಟು ಶ್ರದ್ಧೆಯಿಂದ ಕೇಳುತ್ತಿದ್ದ. ಆತನ ಈ ದೃಢತೆಯನ್ನ ನೋಡಿ ಶಿಕ್ಷಕರೊಬ್ಬರು ಹೇಳಿದ ಮಾತು ಇದು: ಅರ್ಜುನ್, ನಿನ್ನ ಪರಿಸ್ಥಿತಿ ಬಡವಾಗಿರ್ಬೋದು, ಆದರೆ ನಿನ್ನ ಆಲೋಚನೆ ಶ್ರೀಮಂತವಾಗಿದೆ. ಸ್ವಲ್ಪ ಯೋಚಿಸಿ. ಎಂತಹ ಅದ್ಭುತವಾದ ಮಾತು ಅಲ್ವಾ? ಈ ಮಾತುಗಳು ಆತನ ಗುರಿಯನ್ನ ಮತ್ತಷ್ಟು ಗಟ್ಟಿಗೊಳಿಸಿದ್ವು. ಬಡತನ ಅನ್ನೋದು ನಮ್ಮ ಆಲೋಚನೆಗಳಿಗೆ ಎಂದಿಗೂ ಬೇಡಿಯಾಗಬಾರ್ದು ಅನ್ನೋದನ್ನ ಇದು ನಮಗೆ ನೆನಪಿಸುತ್ತೆ. ಭಾಗ 2: ಬರಗಾಲ ಮತ್ತು ಭರವಸೆ. ಇಲ್ಲಿ ಕಥೆಯಲ್ಲೊಂದು ದೊಡ್ಡ ತಿರುವು ಎದುರಾಗುತ್ತೆ. ಇದು ಆ ಪರಿಸ್ಥಿತಿಯ ತೀವ್ರತೆಯನ್ನ ಅದೆಷ್ಟು ಅದ್ಭುತವಾಗಿ ವಿವರಿಸುತ್ತೆ ಅಂದ್ರೆ, ಕೇವಲ ದೈನಂದಿನ ಬದುಕಿಗಾಗಿ ಪರದಾಡುತ್ತಿದ್ದ ಆ ಕುಟುಂಬಕ್ಕೆ ಭೀಕರ ಬರಗಾಲ ಅಪ್ಪಳಿಸುತ್ತೆ. ಸಂಪೂರ್ಣ ಬೆಳೆ ನಾಶ, ಕುತ್ತಿಗೆಯವರೆಗೆ ಸಾಲ, ಹಸಿವಿನಿಂದ ಮಲಗುವಂಥ ಪರಿಸ್ಥಿತಿ. ತಂದೆಯ ಆ ನೋವನ್ನ ನೋಡಿ ಅರ್ಜುನ್ ಕೇವಲ ಕಣ್ಣೀರು ಹಾಕ್ಲಿಲ್ಲ, ಬದಲಾಗಿ ತನ್ನ ಕುಟುಂಬದ ಭವಿಷ್ಯವನ್ನೇ ಬದಲಾಯಿಸ್ತೀನಿ ಅಂತ ಒಂದು ಮೌನ ಪ್ರತಿಜ್ಞೆ ಮಾಡ್ದ. ಈ ಪ್ರತಿಜ್ಞೆ ಆತನನ್ನು ಸುಮ್ಮನೆ ಕೂರಲು ಬಿಡ್ಲಿಲ್ಲ. ಮನೆಯಲ್ಲಿ ಕರೆಂಟ್ ಇರ್ಲಿಲ್ಲ, ಹಾಗಾಗಿ ರಾತ್ರಿ ಹೊತ್ತು ಬೀದಿ ದೀಪದ ಕೆಳಗೆ ಆತನ ಓದು. ಊರಿನ ಜನ ನೀನೋದಿ ಏನ್ ಮಹಾ ಆಗ್ತೀಯಾ ಅಂತ ಗೇಲಿ ಮಾಡಿ ನಗ್ತಿದ್ರು. ಆದ್ರೆ ಆತ ಯಾರಿಗೂ ಉತ್ತರ ಕೊಡ್ಲು ಹೋಗ್ಲಿಲ್ಲ. ಯಾಕಂದ್ರೆ ಆತನ ಮೌನ ಮತ್ತು ಕಠಿಣ ಪರಿಶ್ರಮವೇ ಎಲ್ಲದಕ್ಕೂ ಉತ್ತರ ಕೊಡಬೇಕಿತ್ತು. ಭಾಗ 3: ನಗರದಲ್ಲಿನ ಸವಾಲುಗಳು. ಅತ್ಯುತ್ತಮ ಅಂಕಗಳೊಂದಿಗೆ ಶಾಲೆ ಮುಗಿಸಿದ ಅರ್ಜುನ್ ಸ್ಕಾಲರ್ಶಿಪ್ ಪಡೆದು ಉನ್ನತ ವ್ಯಾಸಂಗಕ್ಕಾಗಿ ನಗರಕ್ಕೆ ಕಾಲಿಡುತ್ತಾನೆ. ಆದರೆ ಅಲ್ಲಿ ಎದುರಾಗಿದ್ದು ನಿಜವಾದ ಸವಾಲುಗಳು: ಶೈಕ್ಷಣಿಕ ಒತ್ತಡ, ಅಪರಿಚಿತ ಜಾಗದಲ್ಲಿ ಒಂಟಿತನ ಮತ್ತು ಹೊಟ್ಟೆಯ ಹಸಿವು. ಓದಿನ ಖರ್ಚಿಗಾಗಿ ಸಣ್ಣ ಹೋಟೆಲ್ನಲ್ಲಿ ಅರೆಕಾಲಿಕ ಕೆಲಸ ಶುರು ಮಾಡ್ದ. ಪಾತ್ರೆ ತೊಳೆಯುವುದು, ಟೇಬಲ್ ಒರೆಸುವುದು. ಕೇವಲ ಬದುಕಿ ಉಳಿಯಲು ಮತ್ತು ತನ್ನ ಕನಸನ್ನು ನನಸಾಗಿಸಲು ಆತ ಪಟ್ಟ ಕಷ್ಟ ನಿಜಕ್ಕೂ ಊಹೆಗೂ ನಿಲ್ಕದ್ದು. ಎಷ್ಟೋ ಬಾರಿ ಸಾಕು ಈ ಸಹವಾಸ, ವಾಪಸ್ ಊರಿಗೆ ಹೊರಟುಬಿಡೋಣ ಅಂತ ಅನಿಸುವಷ್ಟು ವಿಪರೀತ ಒತ್ತಡ ಇರುತ್ತಿತ್ತು. ಆದರೆ ಪ್ರತಿ ಬಾರಿಯೂ ಆತನ ಕಣ್ಮುಂದೆ ಬರ್ತಿದ್ದುದು ತಂದೆಯ ದಣಿದ ಮುಖ ಮತ್ತು ತಾಯಿಯ ಮೌನ ತ್ಯಾಗದ ನೆನಪುಗಳು. ಆ ನೆನಪುಗಳೇ ಆತನಿಗೆ ಇಲ್ಲ, ನಾನು ಸಾಧಿಸಲೇಬೇಕು ಅಂತ ಮುನ್ನುಗ್ಗುರ ಪ್ರೇರಣೆ ನೀಡ್ತಿದ್ವು. ಸರಿ, ಈಗ ಇದು ಎಲ್ಲಿಗೆ ತಲುಪುತ್ತೆ ಅಂತ ನೋಡೋಣ ಬನ್ನಿ. ಭಾಗ 4: ವಿಜಯ ಮತ್ತು ತವರಿಗೆ ಮರಳುವಿಕೆ. ಅಂತಿಮವಾಗಿ ಆತನ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಬಿಡ್ತು. ಅರ್ಜುನ್ ಎಂಜಿನಿಯರಿಂಗ್ ಮುಗಿಸಿ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಒಳ್ಳೆಯ ಕೆಲಸ ಗಿಟ್ಟಿಸ್ಕೊಂಡ. ಮೊದಲ ಬಾರಿಗೆ ತನ್ನ ಕುಟುಂಬವನ್ನ ಚೆನ್ನಾಗಿ ನೋಡಿಕೊಳ್ಳುವಷ್ಟು ಹಣ ಆತನ ಕೈ ಸೇರ್ತಿತ್ತು. ಆದರೆ ಆತ ಬರೀ ತನ್ನ ಬಗ್ಗೆ ಮಾತ್ರ ಯೋಚಿಸಿಲ್ಲ. ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಹಳ್ಳಿಗೆ ಮರಳಿದ ಆತ ಅದನ್ನೊಂದು ವ್ಯವಸ್ಥಿತ ಪ್ರಕ್ರಿಯೆಯ ಮೂಲಕ ಸಮಾಜದ ಏಳಿಗೆಗಾಗಿ ಬಳಸಿದ. ಮೊದಲು ತನ್ನ ಹಳೆಯ ಮಣ್ಣಿನ ಮನೆಯನ್ನ ಹೊಸದಾಗಿ ಕಟ್ಟಿಸಿದ. ತಂದೆಯ ಸಾಲವನ್ನೆಲ್ಲ ತೀರಿಸಿದ. ಆಮೇಲೆ ಹಳ್ಳಿಯ ಬಡ ಮಕ್ಕಳಿಗಾಗಿ ಒಂದು ಉಚಿತ ಕಲಿಕಾ ಕೇಂದ್ರವನ್ನು ಶುರು ಮಾಡ್ದ. ತಾನು ಮೇಲೆ ಬಂದಂತೆ ಬೇರೆ ಮಕ್ಕಳು ಬೆಳಿಬೇಕು ಅನ್ನೋದೇ ಆತನ ಆಶಯವಾಗಿತ್ತು. ಭಾಗ 5: ಗೆಲ್ಲುವ ಆಯ್ಕೆ. ಯಾವ ಜನ ಹಿಂದೆ ಬೀದಿ ದೀಪದ ಕೆಳಗೆ ಓದುವಾಗ ಆತನನ್ನು ನೋಡಿ ನಕ್ಕಿದ್ರೋ, ಅದೇ ಜನ ಈಗ ಆತನನ್ನು ಅಪಾರವಾಗಿ ಗೌರವಿಸಲು ಶುರು ಮಾಡಿದ್ರು. ಆದರೂ ಅರ್ಜುನ್ ಮಾತ್ರ ಅದೇ ವಿನಯಶೀಲತೆಯಿಂದ ಇದ್ದ.
ಈ ವಿಚಾರ ನಮಗೆ ಯಾಕಷ್ಟು ಮುಖ್ಯ ಆಗತ್ತೆ ಅಂದ್ರೆ ಅರ್ಜುನನ ಬದುಕು ಒಂದು ಸರಳ ಸತ್ಯವನ್ನು ಸಾಬೀತುಪಡಿಸ್ತದೆ. ಬಡತನದಲ್ಲಿ ಹುಟ್ಟುವುದು ಖಂಡಿತ ನಮ್ಮ ಕೈಯಲ್ಲಿಲ್ಲ, ಆದರೆ ಕಷ್ಟ ಅಂತ ಹೆದರಿ ಪ್ರಯತ್ನ ಬಿಟ್ಬಿಡುವುದು ಮತ್ತು ಬಡವರಾಗೆ ಉಳಿಯುವುದು ಮಾತ್ರ ನಮ್ಮದೇ ಆಯ್ಕೆಯಾಗಿರುತ್ತೆ. ಅರ್ಜುನ್ ತನ್ನ ಬದುಕಲ್ಲಿ ಆ ತಪ್ಪು ಆಯ್ಕೆಯನ್ನು ಮಾಡಲು ಖಂಡಿತ ಒಪ್ಪಲಿಲ್ಲ. ಸೊ ಇಲ್ಲಿನ ಅತಿ ಮುಖ್ಯವಾದ ಅಂಶ ಅಂದ್ರೆ ಅರ್ಜುನನ ಈ ಸರಳ ಹಾಗೂ ಅತ್ಯಂತ ಶಕ್ತಿಯುತವಾದ ವೈಯಕ್ತಿಕ ತತ್ವ. ಬಡತನವು ನಿಮ್ಮ ಕಥೆಯ ಅಂತ್ಯವಲ್ಲ, ಅದು ನಿಮ್ಮ ಹೋರಾಟದ ಆರಂಭವಷ್ಟೇ. ಎಂಥ ಅದ್ಭುತವಾದ ಮಾತು ಅಲ್ವಾ? ಎಂತಹ ನಿರಾಶೆಯಲ್ಲಿದ್ದವರಲ್ಲೂ ಇದು ಹೊಸ ಚೈತನ್ಯ ತುಂಬುವ ಶಕ್ತಿ ಹೊಂದಿದೆ. ಈ ಪ್ರೇರಣಾದಾಯಕ ಕಥೆಯ ಕೊನೆಯಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಗಹನವಾದ ಪ್ರಶ್ನೆಯಿದೆ. ನಮ್ಮೆಲ್ಲರ ಬದುಕಿನಲ್ಲೂ ಒಂದಲ್ಲ ಒಂದು ರೀತಿಯ ದೊಡ್ಡ ಸವಾಲುಗಳು ಎದುರಾಗೋದು ಸಹಜ ಅಲ್ವಾ? ಹಾಗೆ ಕಷ್ಟಗಳು ಎದುರಾದಾಗ ನಾವು ಮಾಡುವ ಯಾವ ಆಯ್ಕೆಗಳು ನಮ್ಮ ಮುಂದಿನ ಕಥೆಯನ್ನು ನಿರ್ಧರಿಸುವೆ? ಕಷ್ಟಗಳಿಗೆ ಶರಣಾಗುತ್ತೀವ ಅಥವಾ ಅರ್ಜುನನಂತೆ ಹೋರಾಡಿ ಗೆಲ್ಲುತ್ತೀವ? ಈ ಪ್ರಶ್ನೆಗೆ ಉತ್ತರ ನಮ್ಮೊಳಗೇ ಇದೆ. ಇದನ್ನೇ ನಾವು ಇವತ್ತಿನ ಈ ವಿಶ್ಲೇಷಣೆಯಿಂದ ಕಲಿಯಬೇಕಾದ ಅತಿ ದೊಡ್ಡ ಪಾಠ. ಮುಂದಿನ ಬಾರಿ ಇನ್ನೊಂದು ಆಸಕ್ತಿದಾಯಕ ವಿಚಾರದೊಂದಿಗೆ ಸಿಗೋಣ.